ಓಂ ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಇಂದು ಬಾಬ್ದಾದ ಮತ್ತು ಮಕ್ಕಳ ಒಟ್ಟಿಗೆ ಜನ್ಮದಿನ. ಇಡೀ ಕಲ್ಪದಲ್ಲಿ ಒಂದೇ ಬಾರಿಯೇ ಇಂತಹ ದ್ವಿತೀಯ ಜಯಂತಿ ಉತ್ಸವ. ಬಾಬ್ದಾದ ಮಕ್ಕಳಿಗೆ, ಮಕ್ಕಳು ಬಾಬ್ದಾದಾಗೆ ಶುಭಾಶಯ ನೀಡುತ್ತಿದ್ದಾರೆ. ತಂದೆಯ ಕೆಲಸ ಮಕ್ಕಳಿಲ್ಲದೆ ಸಾಧ್ಯವಿಲ್ಲ, ಮಕ್ಕಳದು ತಂದೆ ಇಲ್ಲದೆ ಸಾಧ್ಯವಿಲ್ಲ. ಈ ಸಂಗಮ ಯುಗದ ಮಿಲನವೇ ಅತ್ಯಂತ ಪ್ರೀತಿಯ ಸಂಕೇತ. ತಂದೆ ಮತ್ತು ಮಕ್ಕಳು ಜೊತೆಗಿರುವುದರಿಂದ ವಿಶ್ವ ಕಲ್ಯಾಣವು ಒಟ್ಟಿಗೆ ನಡೆಯುತ್ತದೆ. ಇಂದು ಬಾಬ್ದಾದ ವ್ರತದ ಮಹತ್ವವನ್ನು ಸ್ಮರಿಸುತ್ತಾರೆ. ಪವಿತ್ರತೆಯ ವ್ರತ ಕೇವಲ ಬ್ರಹ್ಮಚರ್ಯವಲ್ಲ, ಸಂಪೂರ್ಣ ಪವಿತ್ರ ಜೀವನ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ 5 ವಿಕಾರಗಳ ಪೂರ್ಣ ವ್ರತ ತೆಗೆದುಕೊಳ್ಳಬೇಕಾಗಿದೆ. ಕ್ರೋಧವಿಲ್ಲದ ಜೀವನವೆಂದರೆ ಮನಸ್ಸು, ಮಾತು, ವರ್ತನೆ ಎಲ್ಲವೂ ಶಾಂತವಾಗಿರಬೇಕು. ಶಿವ ಜಯಂತಿಯಂದು ವ್ರತ ತೆಗೆದುಕೊಂಡಂತೆ ಬಾಬ್ದಾದರವರು ಕೇಳುತ್ತಾರೆ. ಸ್ವಪ್ನದಲ್ಲಿಯೂ ಕ್ರೋಧವಿಲ್ಲದ ಸ್ಥಿತಿಗೆ ತಲುಪಬೇಕು. ಕೇಕ್ ಕತ್ತರಿಸುವಂತೆ ವ್ಯರ್ಥ ಸಂಕಲ್ಪಗಳನ್ನು ಕಡಿದು ಹಾಕಬೇಕು. 1 ತಿಂಗಳ ಗುರಿ: ದುಃಖ ನೀಡಬೇಡ, ದುಃಖ ಪಡೆಯಬೇಡ. ಇತರರ ತಪ್ಪು ತಮ್ಮದಾಗಿಸಿಕೊಳ್ಳಬೇಡಿ. ಸ್ವದರ್ಶನದಲ್ಲಿ ಇರಬೇಕು. ನನ್ನ ಬಾಬಾ ಎನ್ನುವ ಶಬ್ದವೇ ಸಂಪೂರ್ಣ ಸಂಪಾದನೆ. ಸಸ್ತಾ ವ್ಯಾಪಾರ. 1 ಶಬ್ದದಿಂದ ಸಂಪೂರ್ಣ ಸಂಪಾದನೆ ಸಾಧ್ಯ. ವ್ಯರ್ಥ ಸಂಸ್ಕಾರ, ನಗು ಮಾತುಗಳಲ್ಲಿ ಕೂಡ ವ್ಯರ್ಥ ಬೇಡ. ಧೈರ್ಯ ಪ್ಲಸ್ ದೃಢ ಸಂಕಲ್ಪ ಶ್ರೇಷ್ಠ ಸ್ಥಿತಿ. ಇಂದು ಮುಕ್ತಿ ದಿನ. ಮನಸ್ಸಿನಲ್ಲಿ ಪೂರ್ಣ ಮುಕ್ತಿಯ ನಿರ್ಣಯ. ಕ್ರೋಧ ಮುಕ್ತ, ಕಾಮ ಮುಕ್ತ ಸ್ಥಿತಿಯ ಉದಾಹರಣೆ ನೀಡಬೇಕು. ದಯೆ, ಕರುಣೆ, ಪ್ರೀತಿಯ ವಾತಾವರಣ ನಿರ್ಮಿಸಲು ಬುದ್ಧಿಶಕ್ತಿಯನ್ನು ಕಂಟ್ರೋಲ್ ಮಾಡಿ. ಅಂತಿಮ ಫಲಿತಾಂಶದ ವೇಳೆ ಧರ್ಮರಾಜನ ಮುಂದೆ ಹೋಗದಿರುವ ಶುದ್ಧತೆ ಬೇಕು. ಡಬಲ್ ವಿದೇಶಿಯರಿಗೂ ತಮ್ಮದೇ ಚಿತ್ರಗಳ ಮೂಲಕ ಭಕ್ತರಲ್ಲಿ ದಯೆ ತೋರಿಸುವ ಪ್ರೇರಣೆ. ಇಂದಿನ ತಪಸ್ಯ ಯೋಗದ ಸಮಯದಲ್ಲಿ ಭಕ್ತರ ಕರೆಯನ್ನು ಕೇಳಿ ಸೇವೆ ಮಾಡಿ. ಮುರಳಿಯ ಮುಖ್ಯ ಸಾರಾಂಶ. ಇಂದು ಅವ್ಯಕ್ತ ಬಾಬ್ದಾದ ನಮ್ಮೆಲ್ಲರೊಂದಿಗೆ ತನ್ನ ಹಾಗೂ ಮಕ್ಕಳ ಒಟ್ಟಿಗಿನ ಜನ್ಮದಿನವನ್ನು ಆಚರಿಸುತ್ತಿದ್ದಾರೆ. ಈ ದಿನ ಇಡೀ ಕಲ್ಪದಲ್ಲಿ ವಿಶೇಷವಾಗಿದೆ. ತಂದೆ ಮತ್ತು ಮಕ್ಕಳು ಒಂದೇ ದಿನ ಜನ್ಮವನ್ನು ಪಡೆದು ಒಂದೇ ಕಾರ್ಯವನ್ನು ಮಾಡುತ್ತಿದ್ದಾರೆ. ವಿಶ್ವ ಕಲ್ಯಾಣ. ಬಾಬ್ದಾದ ನಾವು ಎಲ್ಲರೂ ತಂದೆಗೆ ಹಾಗೂ ವಿಶ್ವಕ್ಕೆ ಕೊಡುವ ಉಡುಗೊರೆಯಾಗಿ ವ್ಯರ್ಥ ಸಂಸ್ಕಾರಗಳನ್ನು ತ್ಯಜಿಸಬೇಕೆಂದು ಪ್ರೇರಣೆ ನೀಡುತ್ತಾರೆ. ನಾವು ತೆಗೆದುಕೊಳ್ಳಬೇಕಾದ ವ್ರತ ಪವಿತ್ರ ದೃಷ್ಟಿ, ಸಂಸ್ಕಾರ, ಕ್ರಿಯೆ, ಮಾತು ಇವೆಲ್ಲವೂ ಶ್ರೀಮತಕ್ಕೆ ತಕ್ಕಂತೆ ಶುದ್ಧವಾಗಿರಬೇಕು. ವಿಕಾರಗಳ ವೃತ್ತಿ ತ್ಯಜಿಸಿದಂತೆ ಕ್ರೋಧವಿಲ್ಲದ ನಗು, ಸಂತೋಷವಿಲ್ಲದ ಕಾರಣಗಳನ್ನು ಬಿಡಬೇಕಾಗಿದೆ. ಇಂದು ನಮ್ಮ ಜೀವನದಿಂದ ವ್ಯರ್ಥ ಸಂಕಲ್ಪಗಳ ಕೇಕನ್ನು ಕತ್ತರಿಸಿ ಸಂಪೂರ್ಣ ಮುಕ್ತರಾಗೋಣ. ನನ್ನ ಬಾಬಾ ಎನ್ನುವುದು ಸಾಕು ಶಬ್ದದಲ್ಲಿ ಸಂಪಾದನೆ ಶ್ರೇಷ್ಠ ಪುರುಷಾರ್ಥ. ಇಡೀ 1 ತಿಂಗಳು ದುಃಖ ಕೊಡಬೇಡ, ದುಃಖ ಪಡೆದುಕೊಳ್ಳಬೇಡ ಎಂಬ ವ್ರತದಿಂದ ಜೀವನವನ್ನು ಪರಿವರ್ತನೆ ಮಾಡೋಣ. ಕ್ರೋಧ, ಕಾಮ, ಲೋಭ ಮುಂತಾದನ್ನೆಲ್ಲ ಸ್ವಪ್ನದಲ್ಲಿಯೂ ಮಂಜೂರು ಮಾಡಬಾರ್ದು. ಇವರೆಲ್ಲ ಧೈರ್ಯದಿಂದ ತ್ಯಜಿಸಿದಾಗ ಮಾತ್ರ ತಂದೆಯ ಸಮಾನ ಸ್ಥಿತಿ ಸಾಧ್ಯ. ಇಂದು ಬಾಬ್ದಾದ ಪ್ರೀತಿಯಿಂದ ಕೇಳುತ್ತಿದ್ದಾರೆ. ಎಲ್ಲರೂ ಒಟ್ಟಿಗೆ ಹೋಗೋಣ, ಮುಂದೆ ಯಾರೂ ಉಳಿಯಬಾರದು. ಆದ್ದರಿಂದ ತಮ್ಮೊಳಗಿನ ವ್ಯರ್ಥದ ಬೀಜವನ್ನು ಸುಟ್ಟು ಹಾಕಿ ಮುಕ್ತಿದಾತರಾಗೋಣ. ಮಾಯೆಯಿಂದ ಮುಕ್ತರಾಗಿ ಮಾದರಿ ಮಕ್ಕಳೆಂದು ತೋರಿಸೋಣ. ವರದಾನ: ಮಾಸ್ಟರ್ ರಚಯಿತಾ ಭವ. ಜವಾಬ್ದಾರಿಯುತ ಸೇವಾತ್ಮರಾಗಿ ಸಮಯ ಶಕ್ತಿಯ ಉಳಿತಾಯ ಮಾಡುತ್ತಾ
ವಿಶ್ವದ ಭಕ್ತರ ಪುಕಾರಗಳಿಗೆ ಉತ್ತರ ನೀಡುವಂತಹ ಶ್ರೇಷ್ಠ ಆತ್ಮರಾಗಿರಿ. ಸ್ಲೋಗನ್: ಸಂಕಲ್ಪ ಮತ್ತು ಮಾತಿನಿಂದ ವರದಾನ ನೀಡುವವರೇ ಮಗ್ನಾದಿ ಮಹಾದಾನಿಗಳು. ಆಧ್ಯಾತ್ಮ ಕಾರ್ಯದ ಯೋಜನೆ. ಈ ತಿಂಗಳು ಯಾವುದೇ ದುಃಖ ಕೊಡುವುದೂ ಇಲ್ಲ, ಪಡೆಯುವುದೂ ಇಲ್ಲ ಎಂಬ ವ್ರತ. ಪ್ರೀತಿಯಿಂದ, ಧೈರ್ಯದಿಂದ, ದಯೆಯಿಂದ ಬಾಬಾರವರಿಗೆ ಸಮಾನ ರೂಪ ತಾಳೋಣ. ಪ್ರತಿ ಯೋಗದ ಸಮಯದಲ್ಲಿ ಭಕ್ತರ ಕರೆಯ ಸೌಲಭ್ಯವಾಗಿ ತಪಸ್ಯ ಮಾಡೋಣ. ಇದು ನಿಮ್ಮ ಆತ್ಮದ ಗುರಿಯಾಗಲಿ. ನಾನೇನು ಕೊಡುವೆನು, ಅಲ್ಲ ನಾನೇನು ಬಿಡುತ್ತೇನೆ ಎಂಬ ಪ್ರಶ್ನೆಯಲ್ಲಿ ತನ್ನನ್ನು ಪರಿಶುದ್ಧ ಮಾಡೋಣ.